ಬೆಂಗಳೂರು ವಿವಿ ಪ್ರೊಫೆಸರ್ನಿಂದ ಮಹಿಳೆಗೆ ಕಿರುಕುಳ ಆರೋಪ. ಇವನು ಗುರುವೋ ಗೂಂಡಾನೋ ತಿಳಿಯದು. ಬಸವೇಶ್ವರ ನಗರ ಪೊಲೀಸರ ವಶಕ್ಕೆ ಪ್ರೊಫೆಸರ್ ಸೆರೆ. ಅರೆರೆ, ಎಂತ ಕಾಲ ಬಂತು ನೋಡಿ. ಮುಂಚೆ ಹೆಣ್ಣು ಹೊನ್ನು ಮತ್ತು ಮಣ್ಣು ತಾನಾಗಿಯೇ ಹೊಲಿಬೇಕು ಅಂತಿದ್ರು. ಆದ್ರೆ ಇದು ಕಲಿಯುಗ ಕಣ್ರಿ. ಅದಾಗಿಯೇ ಒಲಿಯುವವರೆಗೂ ನಮಗೆ ಕಾಯೋಕ್ಕಾಗಲ್ಲೋ ಅನ್ನೋ ಕೆಲ ಪುರುಷರು ಅದನ್ನ ಬಲವಂತವಾಗಿ ಪಡೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಅಂಥದ್ದೇ ಒಂದು ಕೃತ್ಯವನ್ನ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಒಬ್ರು ಮಾಡಿ ಪೊಲೀಸರ ವಶಕ್ಕೆ ಸೇರಿದ್ದಾರೆ. ಆತನ ವೃತ್ತಿಗೂ ಆತ ಮಾಡಿರುವ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಿದ್ರೆ ಯಾರೀ ಭೂಪ? ಏನೇ ಸ್ಟೋರಿ ನೋಡೋಣ ಬನ್ನಿ. ಉತ್ತಮ ಬದುಕು ಕಟ್ಟಿಕೊಳ್ಳಲು ದಾರಿ ತೋರುವವರು ಗುರು. ಕಾಲದಿಂದಲೂ ಗುರುಗಳಿಗೆ ಪೂಜ್ಯನೀಯ ಸ್ಥಾನವಿದೆ. ಆದರೆ ಅದೇ ವೃತ್ತಿಯಲ್ಲಿ ಇರುವ ಎಲುಬ ಪಾಪಿಯನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ಹೌದು, ಮಹಿಳೆಗೆ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮೈಲಾರಪ್ಪನನ್ನ ಬಸವೇಶ್ವರ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಿಳೆಗೆ ಲೈಂಗಿಕ ಕಿರುಕುಳ ಮತ್ತು ಬೆದರಿಕೆ ನೀಡಿದ ಆರೋಪಗಳ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಮೈಲಾರಪ್ಪನವರನ್ನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಂಧಿಸಿದ್ದಾರೆ. ಸದ್ಯ ಅವರು ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2022ರಲ್ಲಿ ಈ ಮೈಲಾರಪ್ಪ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪ ಕುಲಪತಿಯಾಗಿದ್ರು ಎಂದು ತಿಳಿದು ಬಂದಿದೆ. ಇದೀಗ ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಘಟನೆ ಕಾರ್ಯಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆಯನ್ನ ಬಗ್ಗೆ ಗಂಭೀರ ಪ್ರಶ್ನೆಯನ್ನ ಎತ್ತಿದೆ. ಈ ಪ್ರಕರಣದ ಮೂಲ 2022ರಿಂದ ಆರಂಭವಾಗುತ್ತದೆ. ಮೈಲಾರಪ್ಪನವರೊಂದಿಗೆ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಈ ದೂರು ದಾಖಲಿಸಿದ್ದಾರೆ. ಪರಿಚಯದ ಸಂದರ್ಭದಿಂದಲೇ ಅವರಿಂದ ಲೈಂಗಿಕ ಕಿರುಕುಳ ಆರಂಭವಾಗಿತ್ತು ಎಂದು ದೂರಿನಲ್ಲಿ ಹೇಳಿದ್ದಾರೆ. 2022ರಿಂದ 2024ರವರೆಗೆ ಈ ಕಿರುಕುಳ ಮುಂದುವರೆದಿದೆ. ಮಹಿಳೆಯು ಈ ವಿಷಯವನ್ನ ಮೊದಲು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ತಿಳಿಸಿದ್ರು. ಅಲ್ಲಿ ಲೈಂಗಿಕ ಕಿರುಕುಳದ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ಆದರೆ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಲಾರಪ್ಪನವರು ಮಹಿಳೆಗೆ ಬೆದರಿಕೆ ನೀಡುತ್ತಿದ್ದಾರೆ ಎಂದು ಹೊಸ ದೂರನ್ನ ಸಂತ್ರಸ್ತ ಮಹಿಳೆ ನೀಡಿದ್ದಾರೆ. ಮಾಡುವ ವೃತ್ತಿಗೂ ಅವನ ನಡತೆಗೂ ತದ್ವಿರುದ್ಧ. ಮಹಿಳೆಯನ್ನ ಬೆದರಿಸುತ್ತಿದ್ರ ಮೈಲಾರಪ್ಪ. ದೂರಿನ ವಿವರಗಳ ಪ್ರಕಾರ ಮೈಲಾರಪ್ಪನವರು ಮಹಿಳೆಯ ಮನೆಯನ್ನ ತಮ್ಮ ಹೆಸರಿಗೆ ಬರೆಯುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಒಪ್ಪದಿದ್ದರೆ ತೀವ್ರ ಪರಿಣಾಮಗಳು ಬರಲಿವೆ ಎಂದು ಬೆದರಿಸಿದ್ದಾರೆ. ಈ ಬೆದರಿಕೆಯು ಮಹಿಳೆಯಲ್ಲಿ ಭಯವನ್ನ ಮೂಡಿಸಿದ್ದು ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮಹಿಳೆಯ ದೂರಿನ ಆಧಾರದ ಮೇಲೆ ಪೊಲೀಸರು ಮೈಲಾರಪ್ಪನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 74 ಮಹಿಳೆಯ ವಿರುದ್ಧ ಕ್ರಿಮಿನಲ್ ಬಲವಂತ, ಸೆಕ್ಷನ್ 75 ಲೈಂಗಿಕ ಕಿರುಕುಳ, ಸೆಕ್ಷನ್ 78 ಹಿಂಬಾಲಿಸುವುದು, ಸೆಕ್ಷನ್ 79 ಮಹಿಳೆಯ ನಮ್ರತೆಯನ್ನ ಅವಮಾನಿಸುವುದು ಅಥವಾ ಆಕೆಯ ಗೌಪ್ಯತೆಗೆ ಧಕ್ಕೆ ತರುವ ಉದ್ದೇಶವಿರುವ ಯಾವುದೇ ಮಾತು, ಸನ್ನೆ ಅಥವಾ ಕೃತ್ಯ, ಸೆಕ್ಷನ್ 352 ಶಾಂತಿ ಭಂಗವನ್ನ ಪ್ರಚೋದಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅವಮಾನ. ಇನ್ನು ಸೆಕ್ಷನ್ 351(2) ಕ್ರಿಮಿನಲ್ ಬೆದರಿಕೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ತನಿಖೆ ಆಧಾರದ ಮೇಲೆ ಪೊಲೀಸ್ ಅಧಿಕಾರಿಗಳು ಹೇಳಿದಂತೆ ಈ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸುತ್ತಿದ್ದೇವೆ, ಮಹಿಳೆಯ ಸುರಕ್ಷತೆಗೆ ಆದ್ಯತೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಪೊಲೀಸ್ ತ್ವರಿತವಾಗಿ ಕಾರ್ಯಪ್ರವೃತ್ತರಾಗಿ ಮೈಲಾರಪ್ಪನವರನ್ನ ಬಂಧಿಸಿದ್ದಾರೆ. ಸದ್ಯ ಅವರನ್ನ ಠಾಣೆಯಲ್ಲಿ ಇಟ್ಟು ವಿಚಾರಣೆ ನಡೆಸಲಾಗುತ್ತಿದೆ. ಈ ಘಟನೆಯು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಸ್ಥಳದಲ್ಲಾದ ಲೈಂಗಿಕ ಕಿರುಕುಳದ ಸಮಸ್ಯೆಯನ್ನ ಮತ್ತೊಮ್ಮೆ ಮುಂದಿಟ್ಟಿದೆ. ಹಿಂದಿನ ದಿನಗಳಲ್ಲಿ ಕೂಡ ವಿವಿಯಲ್ಲಿ ಇಂತಹ ಆರೋಪಗಳು ಕೇಳಿ ಬಂದಿವೆ. ಮೈಲಾರಪ್ಪನವರು ಈಗಾಗಲೇ ಹಿರಿಯ ಸ್ಥಾನದಲ್ಲಿದ್ದರಿಂದ ಈ ಬಂಧನವು ವಿವಿಯಲ್ಲಿ ಆಘಾತಕಾರಿ ಸುದ್ದಿಯಾಗಿದೆ. ಅವರ ವಿರುದ್ಧ ಇದು ಮೊದಲ ಆರೋಪವಲ್ಲ. 2022ರಲ್ಲಿ ಉಪಕುಲಪತಿಯಾಗಿದ್ದ ಸಮಯದಲ್ಲೂ ಕೂಡ ಕೆಲವು ದೂರುಗಳು ಬಂದಿವೆ ಎಂದು ಮೂಲಗಳು ಹೇಳುತ್ತಿವೆ. ಈಗ ಈ ಹೊಸ ದೂರುಗಳು ಪ್ರಕರಣವನ್ನ ಗಂಭೀರಗೊಳಿಸಿವೆ. ಪೊಲೀಸ್ ತನಿಖೆಯಲ್ಲಿ ಫೋನ್ ಕರೆಗಳು, ಸಂದೇಶಗಳು ಮತ್ತು ಸಾಕ್ಷಿಗಳ ವಾಕ್ಯಗಳು ಮುಖ್ಯವಾಗಿವೆ. ಮಹಿಳೆಯು ತನ್ನ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದು ಇದು ಈ ತರಹ ಮಹಿಳೆಯರಿಗೆ ಪ್ರೇರೇಪಣೆಯಾಗಬಹುದು. ಏನೇ ಹೇಳಿ, ನಾವು ಮಾಡುವ ಕೆಲಸಕ್ಕೆ ಅದರದ್ದೇ ಆದ ಗೌರವವಿರುತ್ತದೆ.
ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಿ ಬುದ್ಧಿ ಹೇಳಬೇಕಾದ ಗುರುಗಳೇ ಈ ರೀತಿ ನೀಚ ಕೆಲಸ ಮಾಡಿದರೆ ಹೇಗೆ ಹೇಳಿ? ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.